ಕೆಮ್ಮಿಂಗ್ಲಿಂದ ಬಾನವಾಡಿ ರಸ್ತೆಯನ್ನ ಡಬಲ್ ರಸ್ತೆ ಬೆಲ್ದೆಚ್ಚಗೇರಿಸೋದು. ಇದು ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮತ್ತೆ ರಾಜ್ಯ ಹೆದ್ದಾರಿಗೆ ಹೊಂದ್ಕೊಂಡಿರ್ತಕ್ಕಂಥ ರಸ್ತೆ. ಇದು ಬಹಳ ಗುಂಡಿಗಳು ಬಿದ್ದಿದ್ದು, ಕಿರಿದಾಗಿತ್ತು. ಮೋಸ್ಟ್ಲಿ ಇದು 5.5 ಮೀಟರ್ ಇದ್ದಂಥ ರಸ್ತೆ, ಜಿಲ್ಲಾ ಮುಖ್ಯ ರಸ್ತೆ. ಬಹಳ ಹಿಂದೆ ಇದ್ದಂಥ ಸರ್ಕಾರ, ಶಾಸಕರು ಮೇಲ್ದರ್ಜೆಗೇರಿಸಿ ಈ ಭಾಗದ ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿತ್ತು. ಮಾಡಿಕೊಟ್ಟಿರ್ಲಿಲ್ಲ. ಇವತ್ತು ನೆಲಮಂಗಲ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ತಾಲೂಕು. ರೈತರು ಭೂಮಿಯನ್ನ ಹೊರಗಿನ ವೇರ್ಹೌಸ್ ಕಟ್ಟಿರ್ತಕ್ಕಂಥವ್ರಿಗೆ ಮತ್ತೆ ಗೋಡನ್ಗಳು ಕಟ್ಟೋಂಥವ್ರಿಗೆ ಜಮೀನನ್ನ ಮಾರಾಟ ಮಾಡ್ಕೊತಾ ಇದ್ರು. ಅದನ್ನ ನಾನು ನೋಡಿದ್ದೆ, ಕೇಳ್ತಾ ಇದ್ದೆ. ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರು ತಮ್ಮ ಭೂಮಿಯನ್ನ ಬೇರೆ ಯಾರಿಗೋ ಮಾರಾಟ ಮಾಡ್ಕೊಳ್ಳದೆ ತಮ್ಮ ಜಮೀನನ್ನ ಉಳಿಸ್ಕೊಂಡು ರಸ್ತೆ ಅಭಿವೃದ್ಧಿ ಆದ್ರೆ, ಇವತ್ತು ಗೋಡನ್ನು ವೇರ್ಹೌಸ್ ಆಗ್ಬೇಕು ಅಂದ್ರೆ ರಸ್ತೆ ಅಭಿವೃದ್ಧಿ ಆಗ್ಬೇಕು. ವಿಸ್ತಾರವಾದಂತ ರಸ್ತೆಗಳಿದ್ರೆ ಗೋಡನ್ನು ವೇರ್ಹೌಸು ಗಳನ್ನ ಕಟ್ತಕ್ಕಂಥವ್ರು, ಬಾಡಿಗೆ ತೆಗೆದುಕೊಳ್ತಕ್ಕಂಥವ್ರು ಮುಂದೆ ಬರ್ತಾರೆ. ಇದು ನಾನನ್ನು ಗಮನಿಸಿದ್ದೆ. ಹಾಗಾಗಿ ರಸ್ತೆ ಅಗಲೀಕರಣ ಮಾಡಿದ್ರೆ ರೈತರು ಮುಂದೆ ತಾವು ಆರ್ಥಿಕವಾಗಿ ಸ್ವಾವಲಂಬನೆ ಆಗಕ್ಕೆ, ಆರ್ಥಿಕವಾಗಿ ಅಭಿವೃದ್ಧಿ ಆಗಕ್ಕೆ, ತಮ್ಮ ಭೂಮಿಯನ್ನ ಕಳ್ಕೊಳ್ಳದೆ ಆ ಭೂಮಿಯಲ್ಲಿ ತಾವು ವೇರ್ಹೌಸ್ಗಳನ್ನ, ಗೋಡನ್ಗಳನ್ನ ನಿರ್ಮಾಣ ಮಾಡಿಕೊಂಡು ತಮ್ಮ ಬದುಕಿನ ಆರ್ಥಿಕ ಸ್ಥಿತಿಗತಿಗಳನ್ನ ಉತ್ತಮಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತದೆ. ರೈತರು, ಸಾರ್ವಜನಿಕರು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆ ನನ್ಗೆ ಆಶೀರ್ವಾದ ಮಾಡಿದ್ಕೆ ನಾನು ಅವ್ರ ಋಣ ತೀರಿಸಲಿಕ್ಕೆ ಇದು ಒಂದು ಋಣ ತೀರಿಸ್ತಕ್ಕಂಥ ಭಾಗ ಆಯ್ತದೆ. ಹಾಗಾಗಿ ಇದನ್ನ ಮಾಡಲೇಬೇಕು ಅಂತ ಹೇಳಿ ರಸ್ತೆಯನ್ನ ವಿಸ್ತರಿಸಿ, ಮೇಲ್ದರ್ಜೆಗೇರಿಸಿ, ಅದನ್ನ ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲೆಲ್ಲ ಎಷ್ಟು ಜಾಗ ಸಿಗ್ತದೋ ಅಷ್ಟನ್ನ ಅಗಲೀಕರಣ ಮಾಡಿ ದ್ವಿಪಥ ಮತ್ತೆ 4 ಪಥದ ರಸ್ತೆ, 2 ರಸ್ತೆಯನ್ನ ಮಾಡ್ಲಿಕ್ಕೆ ನಾನು ಅನುದಾನವನ್ನ ಒದಗಿಸಿದ್ದೇನೆ. 12 ಕೋಟಿಗೆ ಕಾರ್ಯಾದೇಶ ಆಗಿದೆ. ಇನ್ನ 12 ಕೋಟಿ ಅನುಮೋದನೆ ಹಂತದಲ್ಲಿದೆ. ಇವತ್ತು ಭೂಮಿ ಪೂಜೆ ಆಗಿರ್ತಕ್ಕಂಥದ್ದು 24 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ. ನೆಲಮಂಗಲ ತಾಲೂಕಿನ ಗಡಿವರೆಗೆ ಇನ್ನೂ 15 ರಿಂದ 20 ಕೋಟಿ ಬೇಕಾಗ್ತದೆ. ಆ ಅನುದಾನವನ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸುಮಾರು 50 ರಿಂದ 60 ಕೋಟಿ ವೆಚ್ಚದಲ್ಲಿ ಬಾಣವಾಡಿ ಕೆರೆ ಕೋಡಿಯಿಂದ, ರಾಜ್ಯ ಹೆದ್ದಾರಿಯಿಂದ ನಮ್ಮ ರಾಷ್ಟ್ರೀಯ ಹೆದ್ದಾರಿ 75 ರವರೆಗೆ, ಕೆಂಬ್ಲಿಂಗ್ನಳ್ಳಿವರೆಗೆ ರಸ್ತೆ ಅಗಲೀಕರಣವನ್ನ ಮಾಡ್ಲಿಕ್ಕೆ ಇವತ್ತು ಭೂಮಿ ಪೂಜೆಯನ್ನ ಮಾಡಿ ರಸ್ತೆಯನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ನಾನು ಮಾತನಾಡಬೇಕಾದ್ರೆ ಹೇಳಿದ್ದೀನಿ, ಗುಣಮಟ್ಟದ ರಸ್ತೆಯನ್ನ ಮಾಡಬೇಕು ಅಂತ ಹೇಳಿ, ಕಾಮಗಾರಿಯನ್ನ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಸಹಾಯಕ ಕಾರ್ಯಪಾಲಕ ಅಭಿಯಂತರರಿಗೆ ತಿಳಿಸಿದ್ದೇನೆ. ಇದರಲ್ಲಿ ಕೆಲವು ಕಡೆ ಸ್ವಲ್ಪ ಜಾಗ ಸಿಗಲ್ಲ, ಕಿರಿದಾದಂಥ ಜಾಗ. ಆ ಕಿರಿದಾಗಿರ್ತಕ್ಕಂಥ ಜಾಗದಲ್ಲಿ ಸಾರ್ವಜನಿಕರು, ರೈತರು ಒಂದು ಕನಿಷ್ಠ 5 ರಿಂದ 6 ಅಡಿ 2 ಕಡೆಗಳಲ್ಲಿ ಬಿಟ್ಕೊಡ್ಬೇಕು ಅಂತ ಹೇಳಿ ನಾನು ಮಾತನಾಡಬೇಕಾದ್ರೆ ಭಾಷಣದಲ್ಲೂ ವಿನಂತಿ ಮಾಡಿದ್ದೇನೆ. ತಮ್ಮ ಮುಖಾಂತರನು ವಿನಂತಿ ಮಾಡ್ತೇನೆ. ಇವತ್ತು ಈ ಭಾಗದ ರಸ್ತೆ ಅಭಿವೃದ್ಧಿ ಆದ್ರೆ ನಿಮ್ಗೆ ಅನುಕೂಲ ಆಗ್ತಕ್ಕಂಥದ್ದು, ನನಗೇನು ಇದರಿಂದ ಲಾಭ ಆಗ್ತಕ್ಕಂಥದ್ದು ಏನಿಲ್ಲ. ನನ್ನ ಕ್ಷೇತ್ರದ ಜನತೆಗೆ, ರೈತರಿಗೆ ಅನುಕೂಲ ಆಗಿ ಲಾಭ ಆದ್ರೆ ಅದು ನನಗೆ ಲಾಭ ಆಗ್ದಂಗೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಹಾಗಾಗಿ ಇವತ್ತು ಒಂದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ರಸ್ತೆ ಅಭಿವೃದ್ಧಿ ಭೂಮಿ ಪೂಜೆ ಯಶಸ್ವಿಯಾಗಿ ನಡೆದಿದೆ. ಆ ಯಶಸ್ವಿಯಾಗಿ ನೆರವೇರೋದಕ್ಕೆ ಸಹಕಾರ ಕೊಟ್ಟಂತ ನಮ್ಮೆಲ್ಲ ಮುಖಂಡರು, ಸಾರ್ವಜನಿಕರಿಗೆ ತಮ್ಮ ಮುಖಾಂತರ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.